ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ನಾನಿವತ್ತು ವರಮಹಾಲಕ್ಷ್ಮಿಗೆ ಒಂದು ಹಾರನ ಮಾಡಬೇಕು ಅಂತ ಅಂದ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬ ಈಗ ಹತ್ರ ಬರ್ತಾ ಇದೆ ಅಲ್ವಾ. ಸೊ ನಾನು ಕಾಯಿನ್ಗಳನ್ನ ಯೂಸ್ ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ಒಂದು ಡಿಫ್ರೆಂಟಾಗಿ ಒಂದು ಹಾರನ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವು ಯಾರಾದರೂ ವರಮಹಾಲಕ್ಷ್ಮಿಗೆ ಈ ರೀತಿ ಡಿಫ್ರೆಂಟಾಗಿ ಕಾಸಿನ ಸರನ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಫಸ್ಟಿಗೆ ಇಲ್ಲಿ ಕಾಸಿನ ಸರ ಮಾಡೋದಕ್ಕೆ ಒಂದು ಸರದ ಒಂದು ಶೇಪ್ನ ತೊಗೊಳೋದಕ್ಕೆ ನಾನು ಈ ರೀತಿ ಒಂದು ಡ್ರಾಯಿಂಗ್ ಶೀಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಸರದ ಒಂದು ಶೇಪ್ನ ಡ್ರಾ ಮಾಡ್ಕೊತೀನಿ ಈ ಡ್ರಾಯಿಂಗ್ ಶೀಟಲ್ಲಿ. ಆಮೇಲೆ ಅದ್ರ ಮೇಲೆ ನಾವು ಕಾಯಿನ್ಸ್ನ ನಾವು ಅಂಟಿಸ್ಕೊಂಡು ಹೋಗೋಣ. ಫಸ್ಟು ನಾವಿಲ್ಲಿ ಸರದ ಒಂದು ಶೇಪ್ನ ನಾವು ತಗೊಳ್ಳೋಣ. ನಾನಿಲ್ಲಿ ಫಸ್ಟಿಗೆ ಡ್ರಾಯಿಂಗ್ ಶೀಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೈಡು ನಾವು ಸರದ ಒಂದು ಶೇಪ್ನ ತೊಗೊತೀನಿ. ಬಿಕಾಸ್ ಎರಡು ಕಡೆ ಒಂದು ಸಲ ತಳಕ್ಕೆ ಹೋದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ, ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಫಸ್ಟು ಒಂದು ಸೈಡು ಡ್ರಾ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸೈಡು ಅದರದ್ದೇ ಪ್ರಿಂಟನ್ನು ನಾನು ತೊಗೊತೀನಿ. ಫಸ್ಟ್ ನಾನಿಲ್ಲಿ ಒಂದು ಸೈಡು ಈ ರೀತಿ ರಫ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೀಗ ಅದ್ರ ಮೇಲೆ ಚಾಕ್ ಪೀಸಲ್ಲಿ ಡ್ರಾ ಮಾಡ್ತೀನಿ. ನಾವು ಚಾಕ್ ಪೀಸಲ್ಲಿ ಡ್ರಾ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲಿಗೆ ಹೊಡೆದ್ರೆ ಆ ಚಾಕ್ ಪೀಸಿನ ಪೀಸು ಅದ್ರ ಮೇಲೆ ಕೂಡ ಮಾರ್ಕ್ ಬೀಳುತ್ತೆ. ಸೊ ನಾನು ಅದಕ್ಕೆ ಈ ರೀತಿ ಚಾಕ್ ಪೀಸಲ್ಲಿ ಡ್ರಾ ಮಾಡಿಕೊಂಡು ಅಲ್ಲಿ ಬಿದ್ದಿರೋ ಮಾರ್ಕ್ ಮೇಲೆ ನಾನು ಇನ್ನೊಂದು ಈ ಸೈಡು ಕೂಡ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನು ವರಮಹಾಲಕ್ಷ್ಮಿಗೆ ಮಾಲೆ ಮಾಡ್ಕೋಬೇಕು ಅಂದ್ಕೊಂಡ್ವಲ್ಲ ಆ ಒಂದು ಮಾಲೆಯ ಒಂದು ಶೇಪ್ ರೆಡಿ ಆಗಿದೆ. ಸೊ ಈಗ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ ಒಳಗಡೆ ಭಾಗನ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ಒಳಗಡೆ ಭಾಗದಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗ್ದಿದ್ದೀನಿ. ನೆಕ್ಸ್ಟು ಉಳಿದಿರೋ ಪೀಸಲ್ಲಿ ನಮಗೆ ಎಷ್ಟು ಅಗಲವಾಗಿ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು 10 ಪೈಸಾ 50 ಪೈಸಾ ಕಾಯಿನ್ಗಳು. ನಮ್ಮ ಮಾವನವರ ಕಾಲದ ಕಾಯಿನ್ಗಳನ್ನ ಅವರು ಹಾಗೆ ಎತ್ತಿಟ್ಟಿದ್ರು. ಸೊ ನಾನಿವಾಗ ಅದನ್ನು ರೀಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾರ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಹಾರದ ಒಳಗಡೆ ಪೀಸ್ ಎಕ್ಸ್ಟ್ರಾನ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಎಷ್ಟು ಅಗಲ ಬೇಕು ಅನ್ನೋದನ್ನ ಅಳತೆ ಇಟ್ಕೊಂಡು ನಾನು ಮಾಲೆಯ ಶೇಪ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಕಾಸಿನ ಸರದ ಡ್ರಾಯಿಂಗ್ ಶೀಟ್ನ ಶೇಪ್ ರೆಡಿ ಆಗಿದೆ. ಸೊ ಈಗ ನಾನು ಇದ್ರ ಮೇಲೆ ಕಾಯಿನ್ಗಳನ್ನ ನಾನು ಅಂಟಿಸ್ಕೊಂಡು ಹೋಗ್ತೀನಿ. ನಾನೀಗ ಅಂಟಿಸೋದಕ್ಕೋಸ್ಕರ ನಾನು ಗ್ಲೂ ಗಮ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಫೆವಿಕ್ವಿಕ್ ಈ ಥರ ಏನಾದರೂ ಕಾಯಿನ್ ಚೆನ್ನಾಗಿ ಕ್ಲೀನಾಗಿ ಅಂಟೋಂಥದ್ದನ್ನು ತೊಗೊಳ್ಳಿ. ಗ್ಲೂ ಗಮ್ಮಿಗಿಂತನೂ ಒಳ್ಳೇದು ಯಾವುದಾದ್ರು ಇದ್ರೇನು ಕೂಡ ತೊಗೊಂಡ್ರೆ ಒಳ್ಳೆಯದೇ. ನಾನು ಈ ರೀತಿ 4 ಕಾಯಿನ್ಗಳನ್ನ ಈ ಥರ ಇಟ್ಕೊಂಡು ಅದರ ಮಧ್ಯದಲ್ಲಿ ಇನ್ನೊಂದು ಕಾಯಿನ್ ಬರೋ ಥರ ಈ ರೀತಿ ಡಿಸೈನ್ ಆಗಿ ನಾನು ಇದನ್ನು ಅಂಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ 2 ಲೈನ್ ಮಾಡಿಕೊಂಡು 2 ಲೈನ್ಗಳ ಮಧ್ಯದಲ್ಲಿ ಇನ್ನೊಂದು ಲೈನನ್ನು ನಾನು ತಗೊಂಡು ಬರೋ ಥರ ನಾನು ಈ ಸರನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಡಿಸೈನ್ ಆಗಿ ಮಾಡಬೇಕು ಅನಿಸುತ್ತೋ ಆ ರೀತಿ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಸಿಂಪಲಾಗಿ 2 ಲೈನ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಒಂದು ಲೈನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಯಿನ್ ಜಾಸ್ತಿ ಇರೋರು ಈ ರೀತಿ ಮಾಡ್ಕೋಬೋದು. ಕಾಯಿನ್ ಜಾಸ್ತಿ ಇಲ್ಲ ಅನ್ನೋರು ಒಂದೇ ಲೈನ್ನ ನಾವು ಫಾರ್ಮ್ ಮಾಡ್ಬೋದು. ಯಾವ ರೀತಿ ಅಂದರೆ ನಾರ್ಮಲ್ ಆಗಿ ಕಾಸಿನ ಸರ ಒಂದು ಲೈನಲ್ಲಿ ಬರುತ್ತಲ್ಲ, ಆ ರೀತಿ ಕೂಡ ನಾವು ಹಾಕಿದ್ರೆ ಚೆನ್ನಾಗಿರುತ್ತೆ.
ನಾವು ಇದಕ್ಕೆ ಕೆಳಗಡೆ ಸ್ವಲ್ಪ ಡಾಲರ್ ಥರ ಏನಾದ್ರು ಡಿಸೈನ್ ಮಾಡೋದಾದರೂ ಕೂಡ ಮಾಡ್ಕೋಬೋದು. ಬಟ್ ಕಾಯಿನ್ಸ್ ಹೆವಿ ಇರುತ್ತಲ್ಲ, ಭಾರ ಇರುತ್ತಲ್ವ, ಸೊ ನಾವು ಇನ್ನೂ ಡಾಲರು ಅಂತೆಲ್ಲ ಮಾಡ್ತಾ ಹೋದರೆ ಅದು ಹೆವಿ ಆಗಿ ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ಈ ರೀತಿ ಒಂದು ಮಾಲೆ ಥರ ಮಾಡ್ಕೋತಾ ಇದ್ದೀನಿ. ಇನ್ನು ಒಂದೆಳೆಯಲ್ಲಿ ಮಾಡ್ತಾರಲ್ಲ, ಒಂದೆಳೆ ಕಾಯಿನಲ್ಲಿ ಮಾಡ್ತೀರಲ್ಲ, ಅದಕ್ಕಾದರೆ ನೀವು ಸಿಂಪಲ್ಲಾಗಿ ಒಂದು ಡಾಲರ್ ಥರ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಏನು ಈ ಪೀಸ್ ಎಕ್ಸ್ಟ್ರಾ ಡ್ರಾಯಿಂಗ್ ಶೀಟ್ ಇದೆಯಲ್ಲ, ಅದನ್ನೆಲ್ಲ ನೀವು ಕಟ್ ಮಾಡಿಕೊಂಡು ತೆಗೆದುಬಿಟ್ರೆ ನಮ್ಮ ಕಾಸಿನ ಥರ ತುಂಬಾ ಕ್ಲೀನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಅದು ಹಾಗೆ ಅಗಲವಾಗಿ ಇರಲಿ ಅನ್ನೋದಾದರೆ ಅಲ್ಲಿ ನೀವೇನಾದರೂ ಒಂದು ಡಿಸೈನ್ ಆಗಿ ಮಣಿಗಳನ್ನು ಇಲ್ಲ ಅಥವಾ ಯಾವುದಾದ್ರೂ ಈ ಶೈನಿಂಗ್ ಆಗಿರೋಂಥದ್ದು ಏನಾದರೂ ನೀವು ಅಂಟಿಸ್ಕೊಳ್ಬೋದು. ಬೇಡ ನಮಗೆ ಕಾಯಿನ್ಗಳಷ್ಟೇ ಸಾಕು ಅಂದರೆ ಆ ಎಕ್ಸ್ಟ್ರಾ ಡ್ರಾಯಿಂಗ್ ಶೀಟನ್ನು ನೀವು ಕಟ್ ಮಾಡಿ ಹಾಕ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ವರಮಹಾಲಕ್ಷ್ಮಿ ಕೂರಿಸ್ತಾರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಓಲ್ಡ್ ಕಾಯಿನ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಲಕ್ಷ್ಮೀ ದೇವಿಗೆ ಅಲಂಕಾರವಾಗಿ ನಾವು ಕಾಸಿನ ಸರನ ನಮ್ಮ ಕೈಯಾರೆ ಮಾಡಿ ಹಾಕ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.